ಇವತ್ ಭಾನುವಾರ ನೆಂಟ್ರು ಬಂದಿರೋ ಕಾರಣದಿಂದ ಮನೆಯಲ್ಲಿ ಬಾಡೂಟ ಮಾಡೋ ಹಬ್ಬದ ವಾತಾವರಣ. ಅದೇ ಊರಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡೋ ಹಬ್ಬದ ವಾತಾವರಣ. ವೆಲ್ಕಮ್ ಟು ಡೇ 42 ಇನ್ 150 days ಹಾರ್ಡ್. ಪ್ರೋಟೀನ್ ಬಾಕ್ಸ್ ಇಟ್ಕೊಂಡು ಯಾಕೆ ಗರ 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 ತಿರುಗಿಸ್ತಾವನೆ ಅನ್ಕೊಂಡ್ರ? ವೇ ಪ್ರೋಟೀನ್ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ದೊಡ್ಡ ಮಿತ್ ಇದೆ. ಫಸ್ಟ್ ಆಫ್ ಆಲ್, ವೇ ಪ್ರೋಟೀನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಇವತ್ ನಾನ್ ನಿಮ್ಗೆ ನಿಜವಾದ ವೇ ಪ್ರೋಟೀನ್ ಹೇಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ವೇ ಪ್ರೋಟೀನ್ಸ್ ನ ಅತಿ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಬಳಕೆ ಮಾಡೋದು ಫಿಟ್ನೆಸ್ ಫೀಲ್ಡ್ ಅವ್ರು ಮಾತ್ರ. ವೇ ಪ್ರೋಟೀನ್ ತಯಾರು ಮಾಡೋದು ತುಂಬಾ ದೊಡ್ಡ ಪ್ರೋಸೆಸ್. ಮೊದಲನೇದಾಗಿ ವೇ ಪ್ರೋಟೀನ್ ತಯಾರಾಗದೆ ಹಸುವಿನ ಹಾಲಿಂದ. ವೇ ಪ್ರೋಟೀನ್ ಯಾಕೆ ತುಂಬಾ ಕಾಸ್ಟ್ಲಿ ಅಂದ್ರೆ ಅದ್ರ ಮೇಕಿಂಗ್ ಪ್ರೋಸೆಸ್ ಇಂದ. ನೀವು ನೋಡ್ತಾ ಇರ್ಬೋದು, ಅದಕ್ಕೆ ಯೂಸ್ ಮಾಡ್ತಿರೋ ಹೈಟೆಕ್ ಮಿಷಿನ್ಸ್ ಇಂದ ಹಾಲ್ನ ಹೀಟ್ ಮಾಡಿ ಅದರಲ್ಲಿರೋ ಪನ್ನೀರ್ ಮತ್ತೆ ಚೀಸ್ ನ ಸಪರೇಟ್ ಮಾಡ್ಕೊಂತಾರೆ. ಡಿವೈಡ್ ಮಾಡಿದಾಗ ಉಳಿಯೋ ಲಿಕ್ವಿಡ್ ರಿಯಲ್ ವೇ, ಒರಿಜಿನಲ್ ವೇ ಪ್ರೋಟೀನ್. ಆ ಲಿಕ್ವಿಡ್ ಫಾರ್ಮ್ ಅಲ್ಲಿರೋ ವೇನ ಹೈ ಟೆಕ್ನಾಲಜಿ ಮಿಷಿನ್ಸ್ ಇಂದ ಪೌಡರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ನೋಡಿದ್ರಲ್ಲ, ಈ ಪ್ರೋಸೆಸ್ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಮಾಡಲ್ಲ. ರಾ ಮೆಟೀರಿಯಲ್ ರೆಡಿ ಆಗದೆ ಫಾರಿನ್ ಕಂಟ್ರೀಸ್ ಅಲ್ಲಿ ಕಂಪನಿಗಳು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಲೇಬಲ್ಸ್ ಹಾಕೊಂಡು ಮಾರ್ಕೆಟಿಗೆ ಲಾಂಚ್ ಮಾಡ್ತಾರೆ. ಇಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ಮೇಲೂ ನಿಮಗೆ ವೇ ಪ್ರೋಟೀನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕೆಜಿ ಗಟ್ಲೆ ಚಿಕನ್ ಪನ್ನೀರು ಕಾಯ್ತಾ ಇರುತ್ತೆ, ತಿನ್ಕೊಳ್ಳಿ. ನಮ್ಮ ಹುಡುಗ್ನು ಚಿಂಪಾಂಜಿನೇ ಮದ್ವೆ ಆಗ್ತೀನಿ ಅಂತ ನಿಂತ್ಕೊಂಡ್ಬಿಟ್ಟವನೆ, ಕಾಪಾಡ್ರಪ್ಪ.